ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನನ್ನ ಕೂದಲನ್ನು ಎಕ್ಸ್ಕ್ಯೂಸ್ ಮಾಡಿ, ಅದಿನ್ನೂ ಡ್ರೈ ಆಗ್ತಾ ಇದೆ. ಇವತ್ತು ಎಪಿಸೋಡ್ 2 ಅಲ್ಲಿ ನಾನು ಒಂದು ಫೇಮಸ್ ಡಿಶ್ನ ಟ್ರೈ ಮಾಡ್ತಾ ಇದ್ದೀನಿ ಫ್ರಮ್ ಕೂರ್ಗ್. ಇದ್ರ ಹಿಂದೆ ಒಂದು ಸ್ಟೋರಿ ಇದೆ. ಏನಂತ ಅಂದರೆ, ನೆನ್ನೆ ಕ್ವಾಟ್ಲೆ ಕಿಚನ್ ಶೂಟಿಂಗ್ ಇತ್ತು. ನೆನ್ನೆ ನಮ್ಮ ಸೋನಿಯಾ ಅವರು ಕಡುಂಬುಟ್ಟು ಮತ್ತು ಚಿಕನ್ ಕರಿ ಮಾಡಿದರು. ಕಡುಂಬುಟ್ಟು ನಾನು ಫಸ್ಟ್ ಟೈಮ್ ಕೇಳಿರೋದು. ಆ್ಯಂಡ್ ಅದನ್ನು ಅವರು ಟೇಸ್ಟಿಂಗಿಗೆ ಜಡ್ಜಸ್ಗೆ ಕೊಟ್ಟು ವಾಪಸ್ ತೊಗೊಂಡು ಹೋಗ್ತಾ ಜಸ್ಟ್ ನಾನು ಕೇಳಿದೆ, ನಾನು ಟ್ರೈ ಮಾಡಬೇಕಂತ. ಯೂಶ್ವಲಿ ನಾವೆಲ್ಲ ಡಿಶ್ನು ಟ್ರೈ ಮಾಡ್ತೀವಿ, ಬಟ್ ತೀರಾ ಕಡಿಮೆ ಟೈಮ್ ಇತ್ತು ಅಂದ್ಬಿಟ್ಟು ಒಂದೇ ಒಂದು ಕಡುಂಬುಟ್ಟು ಚಿಕನ್ ಕರಿ ಸುಮ್ಮನೆ ಹಿಂಗೆ ಮಸಾಲಾನ ಹಿಂಗೆ ಅಂದ್ಬಿಟ್ಟು ತಿಂದೆ. ಎಷ್ಟಿಷ್ಟ ಆಗೋಯ್ತು ಅಂತ ಅಂದರೆ, ಜಡ್ಜಸ್ಸಲ್ಲಿ ಪಾಪ ಬೇರೆ ಡಿಶ್ನ ಟ್ರೈ ಮಾಡ್ತಿದ್ದಾರೆ. ನಾನು ಅವ್ರ ಹತ್ರ ಇನ್ನೊಂದಿದೆಯಾ ಅಂತ ಕೇಳ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಕಡಿಮೆ ಮಾಡಿದರು, ಬಿಕಾಸ್ ಜಾಸ್ತಿ ಮಾಡಿದ್ರೆ ಫುಡ್ ವೇಸ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಅಷ್ಟು ಜನ ಮಾಡೋದನ್ನು ನಾವು ಎಲ್ಲರೂ ತಿಂತೀವಿ. ಅಲ್ಲಿರುವಂಥ ಕುಕ್ಗಳು ತಿಂತಾರೆ, ಕ್ವಾಟ್ಲೆಗಳು ತಿಂತಾರೆ, ನಮ್ಮ ಟೆಕ್ನಿಷಿಯನ್ಸ್ ತಿಂತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತಿಂತಾರೆ, ಆ್ಯಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ. ಈ ಎಪಿಸೋಡ್ 2 ಅಲ್ಲಿ ನಾನು ಹಿಂದೆನೇ ಹೇಳಿದ್ದೆ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂಥ ಡಿಶಸ್ನ ಟ್ರೈ ಮಾಡ್ತೀನಿ ಅಂತ. ಬಟ್ ನಂಗೆ ಏನು ಥಾಟ್ ಬಂತು ಅಂತಾನೆ, ನಮ್ಮ ಕ್ವಾಟ್ಲೆ ಕಿಚನ್ನಲ್ಲಿ ಬೇರೆ ಬೇರೆ ರಾಜ್ಯದ ಅಡುಗೆಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ನಮಗೂ ಹೊಸದಿರುತ್ತೆ, ಅದನ್ನು ನಾನು ಟ್ರೈ ಮಾಡೋಣ ಅಂತ ನಂಗೆ ಅನ್ನಿಸ್ತು. ಬಟ್ ಎಂಟೈರ್ ಪ್ರಾಸೆಸ್ನ ನೋಡ್ರಲ್ಲ, ಬಟ್ ಅವ್ರನ್ನ ಕೇಳ್ಕೊಂಡು ಇನ್ಮೇಲೆ ಮಾಡೋಣ ಅಂತ. ಸೊ ಅದೇ ಥರ ಇವತ್ತು ಮಾಡ್ತಾ ಇರೋದು ಕಡುಂಬುಟ್ಟು ಚಿಕನ್ ಕರಿ. ನಾನು ಮಾಡೋಣ ಅಂತ ಬೆಳಗ್ಗೆಯಿಂದ ಅನ್ಕೊತಾ ಇದ್ನ. ಆಮೇಲೆ ನಂಗೆ ರಿಯಲೈಸ್ ಆಯಿತು, ಐ ಹ್ಯಾವ್ ಅ ಕೂರ್ಗಿ ಫ್ರೆಂಡ್ ವಿಚ್ ಇಸ್ ಕೃಷಿ ತಾಪಂಡ. ನನಗೆ ಫುಲ್ ವಾಯ್ಸ್ ನೋಟ್ ಕಳಿಸಿ ಯಾವ್ಯಾವ ಮೆಷರ್ಮೆಂಟಲ್ಲಿ ಹಾಕಬೇಕು, ಯಾವ ಥರ ಅದು ಪ್ರಾಸೆಸ್ ಇದೆ ಅಂತ ಎಲ್ಲನೂ ಹೇಳಿದ್ರು. ಕಡುಂಬುಟ್ಟುಗೆ ಮತ್ತು ಬ್ಲ್ಯಾಕ್ ಮಸಾಲ ಎಲ್ಲನೂ ಈಗ ನಾನು ಸ್ಕ್ರ್ಯಾಚಿಂದ ಮಾಡಿ ರೆಡಿ ಮಾಡ್ತಾ ಇದ್ದೀನಿ, ಬಿಕಾಸ್ ಇಟ್ ಇಸ್ ವರ್ತ್ ಟ್ರೈಯಿಂಗ್. ಯಮ್ಮಿ, ಟೇಸ್ಟಿ, ಸೋ ಗುಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದನ್ನು ಮಾಡೋದಕ್ಕೆ ಬೇಕಾಗಿರೋದು 1 ಕಪ್ ಧನಿಯಾ, ಆಮೇಲೆ 1/4 ಕಪ್ ಮೆಣಸು, ಒಂದು ಸ್ವಲ್ಪ ಇಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿನ ತೊಗೊಂಡಿದ್ದೀನಿ, 1/4 ಕಪ್ ಜೀರಿಗೆ, 1/4 ಕಪ್ ಸಾಸಿವೆ, 1 ಟೀ ಸ್ಪೂನ್ ಮೆಂತ್ಯ, ಹಾಗೆ ಬೇಕಾಗಿರೋಷ್ಟು ಅಂದರೆ ಹ್ಯಾಂಡ್ಫುಲ್ ಆಫ್ ಕರಿಬೇವು ಅಂತ ಹೇಳಿದ್ರು. ಸೊ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಅದೇ ನನಗೇನೇನು ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇದೆಲ್ಲ ಏನು ತೊಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಯಾವುದೇ ಎಣ್ಣೆ ಗಿಣ್ಣೆ ಏನು ಬಳಸಬೇಕಾಗಿಲ್ಲ. ಬಾಣಲಿ ತೊಗೊಂಡಿದ್ದೀನಿ, ಇದರಲ್ಲಿ ಎಲ್ಲನೂ ಡ್ರೈ ರೋಸ್ಟ್ ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಅಂತ ನನಗೆ ಕೃಷಿ ಹೇಳಿದ್ದು. ಇದು ಲಿಟ್ರಲಿ ಕಪ್ಪು ಬಣ್ಣ ಟರ್ನ್ ಆಗಬೇಕು. ಸೊ ಅಷ್ಟು ನಾವು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಅದನ್ನು ಪುಡಿ ಮಾಡಿಕೊಂಡ್ರೆ ಪಂದಿ ಕರಿ, ದಟ್ ಮ್ಯಾಜಿಕಲ್ ಮಸಾಲ ಅಂತಾರೆ, ಅಥವಾ ಅವರಲ್ಲಿ ಅಂದರೆ ಕೂರ್ಗಲ್ಲಿ ಈ ಒಂದು ಮಸಾಲ ಏನಿದೆ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಆ್ಯಂಡ್ ಅದರಲ್ಲಿ ನಾನು ಚಿಕನ್ ತಿನ್ನಲ್ಲ, ಸೊ ಇಷ್ಟ ಆಯಿತು. ಹಾಗಾಗಿ ಲೆಟ್ಸ್ ಡೂ. ನಾನು ಏನು ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ, ಅದು ಲಿಟ್ರಲಿ ಕಪ್ಪು ಬಣ್ಣ ತಿರುಗಬೇಕಾಗತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಡ್ರೈ ಮಾಡ್ಕೊಂಡಾದ್ಮೇಲೆ, ಅದು ತಣ್ಣಗಾದ್ಮೇಲೆ ಈ ಥರ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ. ಕಡುಂಬುಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ನುಚ್ಚಕ್ಕಿನ ನೆನೆ ಇಟ್ಕೊಂಡು ಅದನ್ನು ಒಣಗಿಸಿ ಅದಾದ ನಂತರ ಪುಡಿ ಮಾಡಿಕೊಂಡೆ. ಸಣ್ಣ ರವೆ ಏನು ಬರುತ್ತೆ ಆ ಹದಕ್ಕೆ ಪುಡಿ ಮಾಡಿಕೊಂಡೆ. ಬಟ್ ಇನ್ನೂ ಸ್ವಲ್ಪ ಫೈನಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮಸಾಲಾನ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಏನಿದು ಅಕ್ಕಿನ ನೆನೆ ಇಟ್ಟು ಡ್ರೈ ಮಾಡಿ ಅದನ್ನು ಪುಡಿ ಮಾಡ್ಕೊಂಡಿದ್ದಾಯಿತು. ಎಕ್ಸಾಕ್ಟ್ಲಿ 1 ಕಪ್ ಬಂದಿದೆ. ಈಗ 1 ಕಪ್ಗೆ 2 ಕಪ್ ನೀರನ್ನು ಯೂಸ್ ಮಾಡಬೇಕಾಗತ್ತೆ. ಸೊ 2 ಕಪ್ ನೀರು. ಸೊ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ, ಏನಾದರೂ ಪಾತ್ರೆ ಯೂಸ್ ಮಾಡ್ಬೋದು.
ನಾವೇ ಟ್ರಯಲ್ ಎರರ್ ಮಾಡಬೇಕಂದ್ರೆ ನೀವೇನಾದರೂ ಮಾಡ್ಬೋದು ಅಂತ ಹೇಳೋದಿದೆಯಲ್ಲ ಅದೊಂಥರ ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ. 2 ಕಪ್ ನೀರು ತೊಗೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ನೀರು ಕುದಿ ಬಂದಮೇಲೆ ಅಕ್ಕಿ ತರಿನ ಹಾಕಬೇಕಾಗತ್ತೆ. ನಾನು ನೀಟಾಗಿ ನೋಡಿಕೊಂಡು ಕೇಳಿಕೊಂಡು ಈ ರೆಸಿಪಿ ಮಾಡ್ತಾ ಇರೋದು. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ, ನೆನ್ನೆ ಶೂಟ್ ಮುಗಿದಿದ್ದು 2:15. ಸೊ ನನ್ನ ಮನೆಗೆ ಬಂದು ಮಲಗೋ ಹೊತ್ತಿಗೆ 4:15 ಆಯಿತು. ಬಿಕಾಸ್ ನಾನು ಊಟ ಮಾಡಿರಲಿಲ್ಲ. ಯೂಶ್ವಲಿ ಇದು ಕುಕಿಂಗ್ ಶೋ ಆಗಿರೋದ್ರಿಂದ ಅಲ್ಲೇ ಅಡುಗೆ ಮಾಡ್ತಾರೆ, ಅದೇ ಸ್ವಲ್ಪ ತಿನ್ಕೊಂಡು ಬಿಡ್ತೀನಿ. ಸೊ ನಂದು ಊಟ ಅಲ್ಲೇ ಆಗೋಗುತ್ತೆ. ಬಟ್ ನೆನ್ನೆ ಊಟ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಚಂದ್ರವಣ್ಣ ಮಾಡಿದ್ದು ಬೋಟಿ ಕರಿ ತಗೊಂಡು ಬಂದು ರೈಸ್ ಮಾಡಿಕೊಂಡು ಊಟ ಮಾಡಿ ಮಲಗೋತ್ತಿಗೆ ಲೇಟ್ ಆಯಿತು. ಸೊ ಆ ಟೈಮಲ್ಲಿ ಅಂದರೆ ಬೆಳಗಿನ ಜಾವ 4:15 ಊಟ ಮಾಡಿದ್ದಕ್ಕೆ ನಂಗೆ ಹಸಿವೆ ಆಗಿಲ್ಲ ಇಡೀ ದಿನ, ವಿಚ್ ಇಸ್ ನಾಟ್ ಗುಡ್, ವಿಚ್ ಇಸ್ ನಾಟ್ ಓಕೆ. ಬಟ್ ಎಳ್ನೀರು ಕುಡಿದೆ, ಹಣ್ಣುಗಳನ್ನ ತಿಂದೆ. ರಾತ್ರಿ ಚೆನ್ನಾಗಿ ಒಂದು ಒಳ್ಳೆ ಹೆವಿ ಮೀಲ್ ಮಾಡೋಣ, ನೈಸ್ ಮೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲ ಮಾಡಿ ಅಕ್ಕಿ ತರಿ ಸ್ಕ್ರ್ಯಾಚಿಂದ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು 2 ನಿಮಿಷ ಕ್ಲೋಸ್ ಮಾಡಿರ್ತೀನಿ. ನಾವು ಈ ಉಪ್ಪಿಟ್ಟು ಮಾಡುವಾಗ ಆಗತ್ತಲ್ಲ ಆ ಹದ ಆಗ್ತಾಯಿದೆ. ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಅನ್ನ ಮಾಡಿಕೊಂಡು ಚಿಕನ್ ಕರಿ ಮಾಡ್ಕೊಂಡು ತಿನ್ಬೇಕಷ್ಟೆ. ಈಗ ಮತ್ತೆ ಮಿಕ್ಸ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿ ಐ ಥಿಂಕ್ ಒಂದು 2 to 3 ಮಿನಿಟ್ಸ್ ಸ್ಟವ್ ಆಫ್ ಮಾಡಿ ಸ್ಟೀಮ್ ಆಗಕ್ಕೆ ಬಿಡ್ತೀನಿ. ಐ ಥಿಂಕ್ ಆವಾಗ ಚೆನ್ನಾಗಾಗಿರುತ್ತೆ. ಅದು ಸ್ಟೀಮೆಲ್ಲ ಆದಮೇಲೆ ಒಂದು 10 ನಿಮಿಷಗಳ ಕಾಲ ನಾದಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ರವೆ ಹದಕ್ಕೆ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಎಕ್ಸ್ಟ್ರಾ ನಾದಬೇಕಾಯಿತು. ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ 15 ನಿಮಿಷ ಇದನ್ನು ಸ್ಟೀಮ್ ಮಾಡಿದ್ರೆ ಕಡಂಬುಟ್ಟು ರೆಡಿ. ಕಡುಂಬುಟ್ಟು ರೆಡಿ. ಈಗ ಚಿಕನ್ ನಾನು ಮಾಡೋದು ತೋರಿಸಿಲ್ಲ, ಬಿಕಾಸ್ ಜಸ್ಟ್ ಬಾಣಲಿಗೆ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಚಿಕನ್ ಇದನ್ನು ಹಾಕಿ ಕುಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೇನು 10 ನಿಮಿಷ ಇದೆ ಕುಕ್ ಆಗೋಕ್ಕೆ ಅಂತ ಬಂದಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ಲ್ಯಾಕ್ ಮಸಾಲಾನ ಹಾಕ್ಕೊಳ್ಬೇಕಂತ ಹೇಳಿದ್ದಾರೆ. ಅಂದರೆ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಅದು ಆಲ್ರೆಡಿ ಹುರಿದಿರೋದ್ರಿಂದ ಆ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಅಂತ ಕೃಷಿ ನನಗೆ ಇನ್ನೊಂದು ವಾಯ್ಸ್ ನೋಟ್ಬಿಟ್ಲು. ಸೊ ಅಕಸ್ಮಾತ್ ಅದನ್ನು ಹೇಳಿರಲಿಲ್ಲ ಅಂದರೆ ನಾನು ಮುಂಚೆನೇ ಹಾಕ್ಕೊಂಡ್ಬಿಡ್ತಾಯಿದ್ದೆ. ಆ್ಯಂಡ್ ನಾನಿಲ್ಲಿ ಚಿಕನ್ ಪೀಸ್ ಬಳಸಿರೋದು ಬಂದು ಥೈ ಪೀಸು, ಬೋನ್ಲೆಸ್ ತೊಗೊಂಡಿದ್ದೀನಿ. ಸೊ ಅದು ಹಾರ್ಡ್ಲಿ 10 ನಿಮಿಷ ಸಾಕು ಕುಕ್ ಆಗೋಕ್ಕೆ. ಈಗ ಅದು ಕುಕ್ ಆಗಿದೆ. ಈಗ ಮಾಡ್ಕೊಂಡಿರುವಂಥ ಪುಡಿನ ಹಾಕ್ಕೊಳ್ಬೇಕಷ್ಟೆ. ಸಕ್ಕತ್ತಾಗಿದೆ. ಕಡುಂಬುಟ್ಟು ರೆಡಿ. ನಂಗೆ ನೆನ್ನೆ ಅವ್ರು ಮಾಡಿದ ಥರನೇ ಬಂದಿರಬೇಕಷ್ಟೆ. ಚೆನ್ನಾಗಂತೂ ಇದೆ. ಆಲ್ರೆಡಿ ನಾನು ಟೇಸ್ಟ್ ಮಾಡಿ ನೋಡಿದೆ. ನಾನು ಚಿಕನ್ ರೆಡಿ ಮಾಡಬೇಕಂದ್ರೆ ನಂಗೆ ಅವ್ರ ಥರನೇ, ಅಂದರೆ ಅವ್ರು ಹೆಂಗೆ ಮಾಡಿದ್ರು ಹಂಗೆ ಬರಬೇಕು ಅಂತ ಕಡುಂಬುಟ್ಟು. ಓಕೆ, ಸಾಫ್ಟ್ ಇದೆ. ಸಕ್ಕತ್ತಾಗಿದೆ. $100 ಕೊಡ್ತೀನಿ ಇದಕ್ಕೆ. 10ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಒಂದೇ ಏನಂದರೆ ಖಾರ ಇಲ್ಲ, ಬಿಕಾಸ್ ನಾನು ಅದ್ರಲ್ಲಿ ಆಲ್ರೆಡಿ ಪೆಪ್ಪರ್ ಹಾಕಿದ್ರಿಂದ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಕೆ ಹೋಗಲಿಲ್ಲ. ಬಿಕಾಸ್ ಜಾಸ್ತಿ ಖಾರ ಆಗಿಬಿಟ್ರೆ ಏನು ಅಂತ. ಸ್ವಲ್ಪ ಖಾರ ಇದ್ದಿದ್ರೆ ಅದು ನನ್ನ ಮಿಸ್ಟೇಕು. ಖಾರ ಇದ್ದಿದ್ರೆ ಔಟ್ ಆಫ್ ದ ವರ್ಲ್ಡ್. ನಂಗೆ ಗೊತ್ತಿಲ್ಲ ನೀವು ಕೂರ್ಗಲ್ಲಿ ಈ ಬ್ಲ್ಯಾಕ್ ಮಸಾಲ ಚಿಕನ್ಗೂ ಬಳಸ್ತಿರೋ ಇಲ್ವೋ ಅಂತ, ಬಟ್ ಏನು ಸಕ್ಕತ್ತಾಗಿದೆ ಮಸಾಲ, ಅಮೇಝಿಂಗ್ ಆಗಿದೆ. ಸೊ ಥ್ಯಾಂಕ್ಸ್ ಟು ಕೃಷಿ ನಂಗೆ ಈ ರೆಸಿಪಿನೆಲ್ಲ ಕಳಿಸಿ
ಪ್ರಾಸೆಸ್ ಎಲ್ಲ ಹೇಳಿ ಮಾಡೋದನ್ನ ಹೇಳ್ಕೊಟ್ಟಿದ್ದಕ್ಕೆ. ಆ ಪೌಡರ್ ಇದೆ, ಇದ್ಮೇಲೆ ಐ ಥಿಂಕ್ ಒಂದು ವಾರದಲ್ಲಿ ಒಂದ್ಸಲ ನಾನು ಈ ಥರ ಚಿಕನ್ ಕರಿ ಮಾಡ್ಕೊಂಡು ತಿಂತೀನಿ. ಒಬ್ವಿಯಸ್ಲಿ ಎಕ್ಸ್ಟ್ರಾ ಸ್ಪೈಸಿ ಮಾಡ್ಕೊಳ್ತೀನಿ. ಇದನ್ನ ಡೆಫಿನೆಟ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಸೋನಿಯಾ ಅವರಿಗೆ ಥ್ಯಾಂಕ್ ಯು ಸೋ 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 ಮಚ್. ನೀವು ಟ್ರೈ ಮಾಡಿ. ಕ್ವಾಟ್ಲೆ ಕಿಚನಲ್ಲಿ ಬರೀ ಕ್ವಾಟ್ಲೆ ಆಗ್ತಿದೆ, ತಮಾಷೆ ಆಗ್ತಿದೆ, ತರಲೆ ಆಗ್ತಿದೆ, ಮತ್ತೆ ಆಡ್ಕೊಂಡು ಓಡಾಡ್ತಿರ್ತಾರೆ ಅಂತ ನೀವು ಅನ್ಕೋತೀರಾ. ಬಟ್ ಅಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿ ಕಾಂಪಿಟೇಷನ್ ನಡೀತಾ ಇದೆ. ಆ ಕಾಂಪಿಟೇಷನ್ ಆಗದೆ ಅವ್ರಲ್ಲಿ ಅಷ್ಟು ಚೆನ್ನಾಗಿ ಅಡಿಗೆನ ಮಾಡದೆ ಇದ್ದಿದ್ರೆ ಬಹುಶಃ ನಾನು ಇದನ್ನು ಟ್ರೈ ಮಾಡ್ತಿರ್ಲಿಲ್ಲ. ಅಂಡ್ ನನಗೆ ಅಡಿಗೆ ಮಾಡೋದು ಅಂಡ್ ರುಚಿಯಾಗಿರುವಂತ ಊಟ ಮಾಡೋದು ಬಹಳ ಇಷ್ಟ. ಇದು ನಮ್ಮ ಇವತ್ತಿನ ಎಪಿಸೋಡ್ ಆಗಿತ್ತು. ಹೊಸಬ್ರು ಇದನ್ನ ಕೇಳದೇನೆ ಇರೋರು ಅಥವಾ ಇದನ್ನ ಟ್ರೈ ಮಾಡ್ಬೇಕಂತ ಅನ್ಕೊಂಡರು ಖಂಡಿತವಾಗ್ಲೂ ಹೋಗಿ ಟ್ರೈ ಮಾಡಿ. ದಿಸ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಬಿಕಾಸ್ ಅಕ್ಕಿನ ನೆನೆಸಿ ಒಣಗಿಸಿ ಅದನ್ನು ಪುಡಿ ಮಾಡೋದಿರ್ಬೋದು ಅಥವಾ ಈ ಮಸಾಲೆನ ಒಂದ್ಸಲ ಮಾಡಿಟ್ಕೊಂಡ್ರೆ ಸುಮಾರು ದಿವಸ ಬರುತ್ತೆ. ಬಟ್ ಆ ಸ್ಕ್ರ್ಯಾಚಿಂದ ಎಲ್ಲ ಮಾಡಿ ಕೊನೆಯಲ್ಲಿ ಇದು ರುಚಿಯಾಗಿ ತಿನ್ನೋದಿದೆಯಲ್ಲ, ಇಟ್ ಈಸ್ ವರ್ತ್ ಡೂಯಿಂಗ್ ಅಥವಾ ಸ್ಪೆಂಡಿಂಗ್ ಸೋ ಮೆನಿ ಅವರ್ಸ್ ಇನ್ ದ ಕಿಚನ್ ಅಂತ ನಂಗೆ ಅನ್ಸುತ್ತೆ. ಬಟ್ ಇದು ತುಂಬ ಟೈಮ್ ತೊಗೊಳತ್ತೆ. ಪೇಷನ್ಸ್ ಇಟ್ಕೊಂಡು ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಓಕೆ, ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಆ್ಯಂಡ್ ಆಲ್ಸೋ ನನಗೆ ಫಸ್ಟ್ ಎಪಿಸೋಡಿಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ ಆ್ಯಂಡ್ ತುಂಬ ಜನ ನನಗೆ ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ದೀರಾ. ಅದರಲ್ಲಿ ಇನ್ನೂ ನಾನು ಚೂಸ್ ಮಾಡ್ತಾ ಇದ್ದೀನಿ. ಬಟ್ ಟೈಟಲ್ ಕಾರ್ಡಲ್ಲಿ ನಾನು ಅದನ್ನೇ ಹಾಕಿರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬೈ ಬೈ.